ಹಾಯ್ ಇವ್ರನ್ SLC ಪರೀಕ್ಷೆ ದೊಡ್ಡ ಬದಲಾವಣೆ ತರೋದಕ್ಕೆ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಪ್ರಿಪೇರ್ಡ್ ಎಕ್ಸಾಮ್ ಪೇಪರ್ ಲೀಕ್ ಆಗಿರೋ ಕಾರಣ ಅದು ಕೂಡ ಚೇಂಜಸ್ ಕೂಡ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ SLC ಅಲ್ಲಿ ಬಂದ್ಬಿಟ್ಟು ನಿಮಗೆ ಗಣಿತಕ್ಕೆ 2 ರೀತಿಯ ಪ್ರಶ್ನೆ ಪತ್ರಿಕೆ ನಾವು ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಕೂಡ ಕೊಟ್ಟಿದ್ದಾರೆ. ಬಿಕಾಸ್ ಏನಂದ್ರೆ ಒಂದು ವಿದ್ಯಾರ್ಥಿಗಳು ಆಯ್ಕೆ ಮಾಡೋ ರೀತಿ 2 ಡಿಫ್ರೆಂಟ್ ಪೇಪರ್ಗಳನ್ನ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಲೈಕ್ ಯಾಕೆ ಅಂದ್ರೆ CBSE ಮಾದರಿಯಲ್ಲಿ ನಿಮಗೆ ಸ್ಟೇಟ್ ಬೋರ್ಡ್ ಪೇಪರ್ ಅಲ್ಲಿ SLC ಗಣಿತ ವಿಷಯದಲ್ಲಿ ನಿಮಗೆ ಪರೀಕ್ಷೆಗೆ ಸರಳ ಗಣಿತ ಮತ್ತೆ ಸಾಮಾನ್ಯ ಗಣಿತ ಅಂತ ಹೇಳಿ 2 ರೀತಿಯ ಪ್ರಶ್ನೆ ಪತ್ರಿಕೆ ಕೊಡಬೇಕು. ಯಾವ ಪತ್ರಿಕೆ ಉತ್ತರ ಬರಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಆಯ್ಕೆ ಮಾಡಬೇಕು ಅಂತ ಹೇಳಿ ಈ ನೀತಿ ಜಾರಿ ತರಬೇಕು ಅಂತ ಹೇಳಿ ಖಾಸಗಿ ಶಾಲಾ ಸಂಘಟನೆಗಳು ಬಂದ್ಬಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡಿದೆ. ಕ್ಯಾಂಪ್ಸ್ ಆಯ್ತಾ, ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟ ಕ್ಯಾಂಪ್ಸ್ ಬಂದ್ಬಿಟ್ಟು ಕರ್ನಾಟಕ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಸಮನ್ವಯ ಸಮಿತಿ ಪದಾಧಿಕಾರಿಗಳು, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಮಹೇಶ್ ಅವರಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ. ಶಾಲೆಗಳಲ್ಲಿ ಎಲ್ಲಾ ಮಕ್ಕಳಿಗೆ ಒಂದೇ ಪಠ್ಯ ಒಂದೇ ರೀತಿ ಬೋಧನೆ ಮಾಡಿದ್ರು ಸಾಕಷ್ಟು ಮಕ್ಕಳಿಗೆ ಅಂದ್ರೆ ಅವರಿಗೆ ಕೆಲವರು ಸ್ಟ್ರಾಂಗ್ ಇರ್ತಾರೆ, ಕೆಲವರು ವೀಕ್ ಇರ್ತಾರೆ. ಕಲಿಕಾ ಸಾಮರ್ಥ್ಯ ಬಂದ್ಬಿಟ್ಟು ಪೂರಕವಾಗಿ ಅವರಿಗೆ ಕಡಿಮೆ ಇರುತ್ತೆ. ಕೆಲವರು ಸಾಕಷ್ಟು ಜನ ಈಸಿಯಾಗಿ ಬರೆದು ಬಿಡ್ತಾರೆ, ಅವರಿಗೆ ಲೈಕ್ ಅವರು ಟ್ಯಾಲೆಂಟ್ ಇರ್ತಾರೆ, ಈಸಿಯಾಗಿ ಬರೆದಿರ್ತಾರೆ. ಸಾಕಷ್ಟು ಜನ ಬರೆಯಕ್ಕಾಗೋದಿಲ್ಲ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಸರಳ ಗಣಿತ ಮತ್ತೆ ಸಾಮಾನ್ಯ ಕಲಿಕಾ ಸಾಮರ್ಥ್ಯ ಇರೋ ಮಕ್ಕಳಿಗೆ ಸಾಮಾನ್ಯ ಗಣಿತ ಪ್ರಶ್ನೆ ನೀಡಬೇಕು ಅಂತ ಹೇಳಿದ್ದಾರೆ. ಬಿಕಾಸ್ ಯಾರು ಸ್ಟ್ರಾಂಗ್ ಇದಾರೆ ಅವರಿಗೆ ಟಫ್ ಪೇಪರ್ ಕೊಡಬೇಕು, ವೀಕ್ ಇರೋರಿಗೆ ಈ ಪೇಪರ್ ಕೊಡಬೇಕು ಅಂತ ಹೇಳಿ 2 ಡಿವೈಡ್ ಮಾಡಬೇಕು. ಒಟ್ಟಿನಲ್ಲಿ 2 ಪ್ರಶ್ನೆ ಪತ್ರಿಕೆ ಮಾಡಬೇಕು. ತಾವು ಯಾವುದಕ್ಕೆ ಉತ್ತರ ಬರೀಬೇಕು ಅಂತ ಹೇಳಿ ವಿದ್ಯಾರ್ಥಿಗಳೇ ಡಿಸೈಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ಲೆಕ್ಕದಲ್ಲಿ ಓಕೆ ಆ ರೀತಿ 2 ಪೇಪರ್ ಕೂಡ ಮಾಡಿದ್ರೆ, ಬಟ್ ವಿದ್ಯಾರ್ಥಿಗಳು ಯಾವ ಪೇಪರ್ ಬರೀಬೇಕು ಅಂದ್ರೆ ಆ ವಿದ್ಯಾರ್ಥಿ ಡಿಸೈಡ್ ಕೂಡ ಮಾಡಬೇಕಾಗಿರುತ್ತೆ. ಅದು ಗುಡ್ ಆಪ್ಷನ್ಸ್. ನೀವೇ ಏರ್ಬಾರದು ನೀವು ಇದೇ ಪೇಪರ್ ಬರೀಬೇಕು ಅಂತ. ಬಿಕಾಸ್ ಆ ವಿದ್ಯಾರ್ಥಿ ಆಯ್ಕೆ ಆಗಿರುತ್ತೆ. ಆ ರೀತಿ ಕೂಡ ಮಾಡಬಹುದು. ಬಿಕಾಸ್ ಈ ರೀತಿ ಮಾಡಿದ್ರೆ ಶಿಕ್ಷಣಕ್ಕೆ ಬೆಲೆ ಏನು ಅಂತ ಕೇಳ್ತಾರೆ. ಬಟ್ ಆದ್ರೂ ಕೂಡ CBSE ಆ ರೀತಿ ಕೂಡ ಮಾಡ್ತಾರೆ ಅಂದ್ರೆ ಸ್ಟೇಟ್ ಬೋರ್ಡ್ ಅಲ್ಲಿ ಯಾಕೆ ಮಾಡಬಾರದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಮಕ್ಕಳು ಕೂಡ ಓದ್ಲಿ, ನಮ್ಮ ಮಕ್ಕಳು ಕೂಡ ಪಾಸ್ ಆಗ್ಲಿ ಅಂತ ಇಷ್ಟಪಡ್ತೀನಿ. ಒಟ್ಟಾರೆ ಇದು ಗೊಂದಲ ಕೂಡ ಇದೆ. ಇದನ್ನ ನಾವು ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಇದನ್ನ ಇನ್ನು ಜಾರಿಗೆ ತಂದಿಲ್ಲ. ಜಾರಿಗೆ ತಂದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಸಿಂಪಲ್ 2 ಆಯ್ಕೆ ಇರುತ್ತೆ SLC ಅಲ್ಲಿ. ಆಯ್ಕೆ 1 ಆಯ್ಕೆ 2 ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು ವಿದ್ಯಾರ್ಥಿಗಳು ಕೂಡ ಆಯ್ಕೆ ಮಾಡಬಹುದು. ನಂತರ ಎರಡನೇದು ಮೈನ್ ಅಪ್ಡೇಟ್ ನಿಮಗೆ ಗೊತ್ತಿರೋ ಹಾಗೆ SLC ಪ್ರಶ್ನೆ ಪತ್ರಿಕೆ ಸುದ್ದಿ. SLC ಪೇಪರ್ ಲೀಕ್ ಆಗಿತ್ತು. ಬರೋಬ್ಬರಿ 30 ರೂಪಾಯಿಗೆ ಲೀಕ್ ನ ಕೂಡ ಮಾಡಿದ್ರು. ಗೊಂದಲ ಆಗಿತ್ತು, ಇಶ್ಯೂಸ್ ಕೂಡ ಆಗಿತ್ತು. ಈಗ ಹೊಸ ನಿಯಮ ಕೂಡ ತಂದಿದ್ದಾರೆ. ನಿಮಗೆ ಪ್ರಿಪರೇಟರಿ 1 ಲೀಕ್ ಆಗಿರೋ ಕಾರಣ SLC ಪ್ರಿಪರೇಟರಿ ಪರೀಕ್ಷೆ 1 ಲೀಕ್ ಆಗಿರೋ ಕಾರಣ ಬಂದ್ಬಿಟ್ಟು ಪರೀಕ್ಷೆ 2, 3ರಲ್ಲಿ ಹೊಸ ವಿಧಾನ ತಂದಿದ್ದಾರೆ. ನಿಮ್ಮ ಮಕ್ಕಳು ಶಾಲೆಗೆ ಬಂದ ಮೇಲೆ ನಿಮಗೆ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಕೂಡ ಮಾಡ್ತಾರಂತೆ. ನೀವೆಲ್ಲ ಕೂಡ ಶಾಲೆಗೆ 9 ಗಂಟೆಗೆ ಬರಬೇಕು. ಪ್ರಾಂಶುಪಾಲರು 9ವರೆಗೆ ಪ್ರಶ್ನೆ ಪತ್ರಿಕೆನ ಡೌನ್ಲೋಡ್ ಕೂಡ ಮಾಡ್ಕೊಂಡು ಪ್ರಿಂಟ್ ತೆಗೆದುಕೊಳ್ತಾರೆ. ನಿಮ್ಮ ನಿಯಮ ಏನ್ ಮಾಡಿದಾರೆ ಅಂದ್ರೆ ಬೆಳಿಗ್ಗೆ 10 ಗಂಟೆ ಬದಲು 11 ಗಂಟೆಗೆ ಪರೀಕ್ಷೆ ಆರಂಭ ಇರ್ತಾರೆ. 1 ಗಂಟೆ 20 ನಿಮಿಷದ ಒಳಗಡೆ ನೀವು ವಿದ್ಯಾರ್ಥಿಗಳು ಬರಬೇಕು. ಪರೀಕ್ಷಾ ಆರಂಭದ ಪ್ರಕ್ರಿಯೆ ಕೂಡ 1 ಅವರ್ ಅಲ್ಲಿ ನಿಮಗೆ ಮುಗಿಬೇಕು. ಪರೀಕ್ಷೆ ಆರಂಭದ ಪ್ರಕ್ರಿಯೆ ಅಂದ್ರೆ ಪೇಪರ್ ಪ್ರಿಂಟಿಂಗ್ ಎಲ್ಲ ಇರುತ್ತಲ್ಲ, ಅದನ್ನ 1 ಗಂಟೆ 20 ನಿಮಿಷದ ಒಳಗಡೆ ಅದನ್ನ ಕಂಪ್ಲೀಟ್ ಕೂಡ ಮಾಡಬೇಕು. ಯಾವ ರೀತಿ ಶಿಕ್ಷಕರು ವಿದ್ಯಾರ್ಥಿಗಳು ಮೊಬೈಲ್ ಗೈಡ್ ಗಳನ್ನ ತರೋದಂಗಿಲ್ಲ. ಅಂದ್ರೆ ಅಕ್ರಮ ನಡೆದರೆ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಬಿಕಾಸ್ ಏಕೆಂದ್ರೆ ಪೇಪರ್ 1 ಲೀಕ್ ಆಗಿತ್ತು, ಸಮಸ್ಯೆ ಕೂಡ ಆಗಿತ್ತು, ಸಾಕಷ್ಟು ಕಡೆ ಸುದ್ದಿ ಆಗಿತ್ತು. ಬರೀ 30 ರೂಪಾಯಿಗೆ ಲೀಕ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿ ಆಗಿತ್ತು. ಎಲ್ಲಾ ಕಡೆ ವೈರಲ್ ಆಗಿತ್ತು. ಯೂಟ್ಯೂಬ್ ಅಲ್ಲಿ ಕೂಡ ವೈರಲ್ ಆಗಿತ್ತು. ನಂತರ ಕೆಲವರು ಅರೆಸ್ಟ್ ಕೂಡ ಮಾಡಿದ್ರು. ಈಗ ಮಾಡಿದರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಇಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಏನಾದ್ರು ಹಾಕಿದ್ರೆ ಈ ರೀತಿ ನಾವು ಕ್ರಮ ಕೈಗೊಳ್ತೀವಿ. ಕಾಲೇಜ್ನ ಸಸ್ಪೆಂಡ್ ಕೂಡ ಮಾಡ್ತೀವಿ, ಪ್ರಾಂಶುಪಾಲರ ಅಮಾನತು ಕೂಡ ಮಾಡ್ತೀವಿ. ಸಾಕಷ್ಟು ಸುದ್ದಿಗಳನ್ನ ಮಾಡಿದ್ದಾರೆ. ಲೈಕ್ ನೀವೇನಾದ್ರು ನೋಡ್ಕೊಳ್ಳಿ, ಊಹಾಪೋಹಗಳನ್ನ ನಂಬೇಡಿ. ನೀವು 9 ಗಂಟೆಗೆ ಹೋಗ್ಬೇಕಾಗುತ್ತೆ. ನಂತರ ಎಕ್ಸಾಮ್ 11 ಗಂಟೆಗೆ ಇರುತ್ತೆ. ನಂತರ ಉಳಿದ ಟೈಮಲ್ಲಿ ನಿಮಗೆ ಪೇಪರ್ ಡೌನ್ಲೋಡ್ ಕೂಡ ಮಾಡಿ ಪ್ರಿಪೇರ್ ಕೂಡ ಮಾಡ್ತಾರೆ. ನಿಮ್ಮ ಶಿಕ್ಷಕರು, ನೀವು ಎಲ್ಲ ಕೂಡ ಯಾವುದೇ ರೀತಿ ಮೊಬೈಲ್ ನ ತೆಗೆದುಕೊಂಡು ಹೋಗಂಗಿಲ್ಲ ಒಳಗಡೆ. ಯಾವ್ದಾದ್ರು ಲೀಕ್ ಆದ್ರೆ ನಿಮಗೆ ಸಂಪೂರ್ಣವಾಗಿ ನೀವು ಹೊಣೆಗಾರರಾಗಿರ್ತೀರಾ. ಲೈಕ್ ನೀವು ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಸಿಗಾಕೊಂಡ್ರೆ ನಿಮ್ಗೆ ಕೂಡ ಅರೆಸ್ಟ್ ಕೂಡ ಮಾಡ್ತಾರೆ. ನೀವು ಕೂಡ ಹೊಣೆಗಾರರಾಗಿರ್ತೀರ ಅಂತ ಕೂಡ ಹೇಳಿದ್ದಾರೆ. ಗ್ಯಾಪ್ ನೋಡ್ಕೊಳ್ಳಿ. ನಿಮ್ಗೆ ಪ್ಯಾಕಿಂಗ್ ಮಾಡೋದು, ಡೌನ್ಲೋಡ್ ಕೂಡ ಮಾಡ್ಕೊಳ್ಳೋದು ಎಲ್ಲ ಕೂಡ ಇದನ್ನ ಲೈಕ್ ನಿಮ್ಗೆ ಮಾಡಿದ್ದಾರೆ. ಲೈಕ್ ನಿಮಗೆ ಶಾಲಾ ಶಿಕ್ಷಕರು, ನಿಮಗೆ ಪ್ರಾಂಶುಪಾಲರು ಲಾಗಿನ್ ಮುಖಾಂತರ ನಿಮಗೆ ಪೇಪರ್ ನಿಮಗೆ ಡೌನ್ಲೋಡ್ ಕೂಡ ಮಾಡ್ಕೊಂಡು ನಿಮಗೆ ಪ್ರಿಪರೇಟರಿ ಎಕ್ಸಾಮ್ ಗಳನ್ನ ಕಂಡಕ್ಟ್ ಕೂಡ ಮಾಡ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.